ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ಒಬ್ಬ ನನ್ನ ಸ್ನೇಹಿತರು ಕೇಳ್ತಿದ್ರು, ಕಾಂಪಿಟೇಟಿವ್ ಎಕ್ಸಾಮಿಗೆ ಓದೋಕ್ಕೋಸ್ಕರ ಒಂದು ಟೈಮ್ ಟೇಬಲ್ ಹಾಕಿ ಕೊಡಿ ಅಂತಂದೇಳಿ. ಓಕೆನಾ? ನೋಡಿರಿ, ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಅಂತ ನಾವು ಕುಂತಾಗ ಅದಕ್ಕೋಸ್ಕರನೇ ಕುಂತೀವಿ ಅಂದಮೇಲೆ ಇಲ್ಲಿ ಇದಕ್ಕೆ ಮತ್ತು ಸಪ್ರೇಟಾಗಿ ಟೈಮ್ ಟೇಬಲ್ ಹಾಕೋದು ತಪ್ಪು. ಆದರೂ ಕೂಡ ಏನೋ ಒಂದು ಪ್ಲ್ಯಾನಿಂಗ್ ಇದ್ದರೆ ಆ ಒಂದು ಪ್ಲ್ಯಾನಲ್ಲಿ ನಾವು ಈಸಿಯಾಗಿ ಬೇಗ ಕವರ್ ಮಾಡ್ತೀವಿ, ಹೌದಲ್ವಾ? ಅದಕ್ಕೋಸ್ಕರ ನಾನು ಯಾವ ರೀತಿಯಾಗಿ ಫಾಲೋ ಮಾಡ್ತಿದ್ದೆ ಅಥವಾ ನನ್ನ ಒಂದು PUCಯಿಂದ ಒಬ್ಬರು ನಮ್ಮ ಸರ್ ಹೇಳಿಕೊಟ್ಟಿದ್ರು. ಏನಂದರೆ, ಬೆಳಗ್ಗೆ 5ರಿಂದ 8, ಸಾಯಂಕಾಲ 5ರಿಂದ 8, ಬೆಳಗ್ಗೆ 3 ತಾಸು, ಸಾಯಂಕಾಲ 3 ತಾಸು ಇಷ್ಟು ಓದಿದರೆ ಸಾಕು, ನೀನು ಬೇಕಾದ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀಯ ಅಂತಂದೇಳಿ. ಅವ್ರು ಹೇಳಿದ್ದು ನಿಜ. 3 ತಾಸು 5ರಿಂದ 8, ಸಾಯಂಕಾಲ 5ರಿಂದ 8 ಈ ಒಂದು ಟಾಪಿಕ್ನ ಇಷ್ಟೇ ಓದಿದರೆ ಸಾಕು, ಆರಾಮ್ಸೆಯಾಗಿ ನಾವು ಇಲ್ಲಿ ಯಾವುದೇ ರೀತಿಯಾಗಿ ಮೊಬೈಲ್ ಯೂಸ್ ಮಾಡಲಾರ್ದಂಗೆ ಮತ್ತು ಫುಲ್ಲು ಕಾನ್ಸಂಟ್ರೇಷನ್ ಕೊಟ್ಟು ಓದ್ಬೇಕ್ರಿ. 5ರಿಂದ 3 ಹೇಳ್ಯಾರವಾ ಅಂತಂದೇಳಿ ಕೈಯಾಗ ಬುಕ್ ಹಿಡ್ಕೊಂಡು ಎಲ್ಲೆಲ್ಲೋ ಯೋಚನೆ ಮಾಡ್ಕೊಂತ ಕುಂತ್ರೆ 3 ತಾಸಲ್ಲ 30 ವರ್ಷ ಹೋದ್ರೂ ಏನಾಗಲ್ಲ. ಓಕೆನಾ? ಅದು ಇರಲಿ. ಇವಾಗ ಒಂದು ಸ್ವಲ್ಪ ಸಿಲೆಬಸ್ನ ನಾವು ಜಾಸ್ತಿ ಕವರ್ ಮಾಡೋ ಉದ್ದೇಶದಿಂದ ಈ ಒಂದು 5ರಿಂದ 8 ನಾವು ಅವಾಗ ಏನು ಮಾಡಮ್ಮ, GK ಅಷ್ಟೇ ಕವರ್ ಮಾಡ್ಕೊಳ್ಳಮ್ರಿ. ಇದು ಎಕ್ಸ್ಪೆಷಲಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಂತಲೇ ಯಾರು ಕುಂತು ಓದ್ತಿರ್ತಾರಲ್ಲ, ರೂಮಲ್ಲಾಯಿತು, ಲೈಬ್ರರಿಲಾಯಿತು, ಅವ್ರಿಗೆ ಈ ಒಂದು ವಿಡಿಯೋ. ಓಕೆನಾ? ನಿಮ್ಗೆ ಏನಾದರೂ ಪ್ರೈವೇಟ್ ಜಾಬ್ ಮಾಡ್ತಿದ್ದೀರಿ ಅಥವಾ ಯಾರಾದರೂ ಹೌಸ್ ವೈಫ್ ಇದ್ದೀರಿ ಅಥವಾ ನಮಗೆ ಬೇರೆ ಕಡೆ ರೂಮ್ ಮಾಡೋಕ್ಕೆ ಹೋಗ್ತಿಲ್ಲ ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂತ ಓದಕತ್ತೀನಿ ಅಂದರೆ ಸಾಧ್ಯವಾದ ಮಟ್ಟಿಗೆ 3 ತಾಸು ಡಿವೈಡೆಡ್ ಮಾಡಿಕೊಂಡು ಆರಾಮ್ಸೆ ಓದ್ರಿ. ನಿಮಗೆ ಯಾವ ಟೈಮ್ನಾಗ ಟೈಮ್ ಉಳಿತೈತಲ್ಲ ಆ ಒಂದು ಟೈಮಲ್ಲಿ ನೀವು ಕವರ್ ಮಾಡ್ಕೋಬೇಕು. ಓಕೆ? ಇವಾಗ ನೋಡಿರಿ, ಫಸ್ಟ್ ನಾನು ಹೇಳಿದ್ದೆ 5ರಿಂದ 8, 3 ತಾಸು ಮತ್ತು 3 ತಾಸು, ಒಟ್ಟು 6 ತಾಸು ನಾವು ದಿನಕ್ಕೆ ಏನು ಮಾಡಬೇಕು, GK ಓದಬೇಕು. GK ಸಾಗರ ಸಮುದ್ರ ಇದ್ದಂಗೆ, ಎಷ್ಟು ಓದಿದ್ರು ಕೂಡ ಕಮ್ಮಿನೇ. ಸೊ ಏನು ಮಾಡಬೇಕು, 5ರಿಂದ 8 GK ಕವರ್ ಮಾಡಿದ್ವಾ. ಇನ್ನು ನೆಕ್ಸ್ಟ್ ಏನು ರೀ, ಬೆಳಗ್ಗೆ ಇವಾಗ ದಿನದನ್ನು ಹೇಳ್ಬಿಡ್ತೀನಿ ಕೇಳ್ರಿ. 5ರಿಂದ 8 ಏನು ಮಾಡಿದ್ವಿ ನಾವು, ಒಂದು GK ಟಾಪಿಕ್ನ ಕವರ್ ಮಾಡಿದ್ವಿ ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ನ ಕವರ್ ಮಾಡೋಕ್ಕೆ ಕುಂತ್ವಿ. ಓಕೆ? 8 ಗಂಟೆ ಆಯಿತು. 8ರಿಂದ ನೀವೇನು ಮಾಡಬೇಕು, 10 ತನಕ ನಿಮ್ದು ಏನೇನೈತಿ ಎಲ್ಲ ಮಾಡಿಕೊಡ್ರಿ ಕೆಲಸ. ಓಕೆನಾ? 10ರಿಂದ 1 ತನಕ ಏನು ಮಾಡಿರಿ ನೀವು, 10ರಿಂದ 12 ತನಕ ಏನು ಮಾಡಿರಿ, ನಿಮಗೆ ಗ್ರೂಪ್ ಸಿ ಓದಕತ್ತಿದ್ರೆ ಕಮ್ಯುನಿಕೇಷನ್ ಪೇಪರ್ನ ಕವರ್ ಮಾಡಿಕೊಡ್ರಿ. PSI ಓದಕತ್ತಿದ್ರೆ ಸ್ಪೆಷಲ್ ಏನು ಬರ್ತಲ್ಲ, ನಮ್ಮೊಂದು SR ರೈಟಿಂಗ್ ಆಯಿತು, ಪ್ರಿಸ್ಕ್ರೈಬ್ ರೈಟಿಂಗ್ ಆಯಿತು, ಇಂಥವೆಲ್ಲ ಕವರ್ ಮಾಡಿ, ಟ್ರಾನ್ಸ್ಲೇಷನ್ನು ಈ ಥರ ಕವರ್ ಮಾಡಿಕೊಡ್ರಿ. ಅಲ್ಲೇನ್ರಿ ಒಟ್ಟು ಯಾವ್ಯಾವ ಆ ಒಂದು ಸಬ್ಜೆಕ್ಟ್ GK 2 ಅಂತ ಏನು ಬರ್ತಲ್ಲ, ಸ್ಪೆಷಲ್ ಸಬ್ಜೆಕ್ಟ್ ಅಂತ ನಮಗೇನು ಕೇಳ್ತಾರಲ್ಲ ಎಕ್ಸಾಮು, ಸ್ಪೆಷಲ್ ಎಕ್ಸಾಮ್ಗೆ ಪ್ರಿಪ್ರೇಷನ್ನು ಇಲ್ಲಿ ಕೊಡ್ರಿ. ಯಾವಾಗ್ರಿ, 10ರಿಂದ 12. ಓಕೆನಾ? 2 ಅವರ್ ಟೈಮಿಂಗ್ ಅಲ್ಲಿರುತ್ತೆ. ಇನ್ನು ನೆಕ್ಸ್ಟು ಏನು ಮಾಡಿರಿ, 1ರಿಂದ 2:30 ತನಕ. ಓಕೆನಾ? 2:30 ತನಕ ನೀವೇನು ಮಾಡಿರಿ, 1ರಿಂದ 2:30 ತನಕ ಊಟ, ರೆಸ್ಟು ಅವೆಲ್ಲ ಮಾಡಿರಿ, ಅದು ನಿಮಗೆ ಬಿಟ್ಟಿದ್ದು. ಇನ್ನು ನೆಕ್ಸ್ಟು 2:30ಯಿಂದ 4:30 ತನಕ ಇಲ್ಲಿ ಎಷ್ಟು ತಾಸು ರೀ, 2 ತಾಸು ಮೆಂಟಲ್ ಎಬಿಲಿಟಿನ ಟ್ರೈ ಮಾಡಬೇಕು. ಮೆಂಟಲ್ ಎಬಿಲಿಟಿನ ಬಿಡಿಸ್ಬೇಕು. ಟಾಪಿಕ್ ವೈಸ್ ಕವರ್ ಮಾಡಿಕೊಡ್ರಿ. ಓಕೆನಾ? ಎಕ್ಸಾಮ್ಗೆ ಯಾವ ಕೇಳಿರ್ತಲ್ಲ ಅವನಷ್ಟು ಪರ್ಫೆಕ್ಟ್ ಆಗ್ರಿ. 10ರಿಂದ 15 ಟಾಪಿಕ್ ಬರ್ತಾವೆ, ಅವನಷ್ಟು ಪರ್ಫೆಕ್ಟ್ ಆಗ್ರಿ. ಪದೇ ಅವೇ ಬಿಡಿಸ್ರಿ, ನಿಮಗೆ ಮೆಂಟಲ್ ಎಬಿಲಿಟಿ ಈಸಿಯಾಗಿ ಬರ್ತೈತಿ. ಓಕೆನಾ? 1 ತಿಂಗಳ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಆ ಒಂದು ಟೈಮ್ನ ಬೇರೆದಕ್ಕೆ ಯೂಸ್ ಮಾಡ್ಬೋದು. ಯಾವಾಗ ನೀವು ಮೆಂಟಲ್ ಎಬಿಲಿಟಿ ಪರ್ಫೆಕ್ಟ್ ಆಗ್ತೀರಿ ಆ ಒಂದು ಟೈಮ್ನ ನೀವು ಅನದರ್ ಟಾಪಿಕ್ ಕವರ್ ಮಾಡೋಕ್ಕೆ ಯುಟಿಲೈಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ 4:30ಯಿಂದ ಅರ್ಧ ತಾಸು ರೆಸ್ಟ್ ಮಾಡಿರಿ. ಓಕೆ? ರೆಸ್ಟ್ ಅಂದರೆ ಮೊಬೈಲ್ ಹಿಡ್ಕೊಳ್ಳೋದಲ್ಲ, ಏನೋಪ್ಪ ಒಂದು ಮೈಂಡ್ ಫ್ರೆಶ್ ಆಗಿ ಏನು ಬೇಕು ಅದು ಮಾಡಿ ಅರ್ಧ ತಾಸು. ಓಕೆನಾ? ಇನ್ನು ನೆಕ್ಸ್ಟ್ ಏನು ಮಾಡಿರಿ, 5 ಗಂಟೆಯಿಂದ ಮತ್ತೆ 8 ಗಂಟೆ ತನಕ ಒಂದು ಯಾವುದೋ ಒಂದು ಟಾಪಿಕ್ನ GK ಟಾಪಿಕ್ನ ಒಂದು GK ಸಂಬಂಧಪಟ್ಟಂಥ ಸಬ್ಜೆಕ್ಟ್ನ ಅಥವಾ ಟಾಪಿಕ್ನ ಕವರ್ ಮಾಡಿಕೊಡ್ರಿ. ಫಸ್ಟ್ 5ರಿಂದ 8 ಬೆಳಗ್ಗೆ ಓದಿದ್ವಿ, ಸಾಯಂಕಾಲ 5ರಿಂದ 8 ಬೆಳಗ್ಗೆ ಓದಿದ್ವಿ. GK ಯಾಕೆ GK ಓದಕತ್ತೀವಿ, GK ಅಷ್ಟು ನಮ್ಗೆ ಇಂಪಾರ್ಟೆಂಟ್. ಸೊ GK. ಓಕೆನಾ? ಇನ್ನು ನೆಕ್ಸ್ಟಪ್ಪ 8 ಗಂಟೆ ಮುಗಿತಾ, ನಿಮಗೆ ಸಾಧ್ಯವಾದರೆ ಅಲ್ಲಿಗೆ ಸ್ಟಾಪ್ ಮಾಡಿರಿ. ಸ್ಟಾಪ್ ಮಾಡೋದು ನನ್ನ ಪ್ರಕಾರ ತಪ್ಪು. ಏನು ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 1 ಅವರ್
ಅವತ್ತು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿವರೆಗೂ ನಾನು ಏನೇನು ಮಾಡಿದೆ ಅಂದೇಳಿ ಜಸ್ಟು ಗ್ಲ್ಯಾನ್ಸ್ ಮಾಡ್ಬೇಕು ಅದನ್ನು. ಮತ್ತು ಓದ್ತಾ ಕುಂದ್ರದಲ್ಲ, ಬಂತಾ ಓದಿದೆ ಇಷ್ಟ, ಸುಮ್ಮನೆ ಹಿಂಗೆ ನೋಡ್ಕೊಂತ ಹೋಗ್ಬೇಕು ಪೇಪರ್, ಈ ಥರ ನೋಡ್ಕೊಂತ ಹೋಗ್ಬೇಕು. ಲಾಸ್ಟ್ 1 ಅವರ್ ಆಟೋಮೆಟಿಕ್ಕಾಗಿ ನಿಮ್ಗೆ ಮೈಂಡಲ್ಲಿ ಸೇವ್ ಆಗಿಬಿಡುತ್ತೆ. ಇದಕ್ಕಿಂತ ಜಾಸ್ತಿ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾನಿದು ಭಾಳ ಸುಮಾರು 12.5 ತಾಸು ಟೈಮ್ ಟೇಬಲ್ ಹಾಕಿಕೊಟ್ಟೆ. 13 ತಾಸು ಟೈಮ್ ಟೇಬಲ್ ಹಾಕಿಕೊಟ್ಟೀನಿ. ಇನ್ನು ನಿಮ್ಗೆ ಎಷ್ಟು ರೀ, ಇನ್ನು 13 ಅಂದರೆ ಇನ್ನೂ ಎಷ್ಟು 11 ತಾಸು ಉಳಿತು ನಿಮ್ಗೆ. 11 ತಾಸಲ್ಲಿ ನಿದ್ದೆ 8 ತಾಸು ಮಾಡಿರಿ, ಉಳ್ಕಿದ್ದೆಲ್ಲ ರೆಸ್ಟು ಅವು ಇವು ಎಲ್ಲ ಮಾಡ್ಕೊಳ್ರಿ. ಓಕೆ, ಏನಪ್ಪ ನನಗೆ ಶಾರ್ಟ್ ಟೈಮಲ್ಲಿ ನಾನು ಜಲ್ದಿ ಗೆಟ್ಟಿನ್ ಆಗಬೇಕಂದ್ರೆ, ಚೆನ್ನಾಗಿರೋ ಪೋಸ್ಟಿಗೆ ಹೋಗ್ಬೇಕಂದ್ರೆ ಈ ಥರ ಫಾಲೋ ಮಾಡಿರಿ. ಇಲ್ಲಪ್ಪ ನನಗೆ ಸಿಕ್ಕಾಪಟ್ಟೆ ಟೈಮ್ ಐತಿ, ನಾನು ಆರಾಮ್ಸೆ ಓದ್ತೀನಿ ಅನ್ನೋರು ಧಾರಾಳವಾಗಿ ನಿಮಗೆ ಯಾವ್ಯಾವ ಟೈಮ್ ಸಿಗುತ್ತಾ ಅವಾಗ ಓದ್ರಿ. ಓದೋದಕ್ಕಿಂತ ಜಾಸ್ತಿ ರೀಲ್ಸ್ ನೋಡಿರಿ. ಓಕೆನಾ, ಇದೆಲ್ಲ ಮಾಡಿರಿ. ಏನಾರು ಹೋಗುತ್ತಾನ? ಹಬ್ಬ ಅಂದ್ರೆ ಅಪ್ಪ ಅವ್ವ ನಮ್ಮ ಮೇಲಿಟ್ಟು ನಂಬಿಕೆ ಹೋಗುತ್ತಾ, ಸಮಯ ಹೋಗುತ್ತಾ, ಯೌವನ ಹೋಗುತ್ತಾ, ಆಮೇಲೆ ಲಾಸ್ಟಿಗೆ ನಮ್ಮ ಲೈಫೇ ಹೋಗಿ ನಮ್ಮ ಅಕ್ಕಪಕ್ಕ ಇದ್ದ ನಮ್ಮ ಸ್ನೇಹಿತರು ಮುಂದೋಗಿರ್ತಾರೆ, ನಾವು ಹಿಂದುಳಿದಿರ್ತೀವಿ. ಓಕೆನಾ, ಅದೇ ರಾಗ ಅದೇ ಹಾಡು, ಹಣೆ ಬರದಾಗ ಇದ್ದದ್ದಾಗಿತ್ತು, ಹಣೆ ಬರದಾಗ ಆಗಲಿಲ್ಲ, ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ, ಕ್ವಶನ್ ಪೇಪರ್ ಟಫ್ ಇತ್ತು, ಕ್ವಶನ್ ಪೇಪರ್ ಡೀಲ್ ಆಗಿತ್ತು, ಇಷ್ಟೇ. ಓಕೆ, ಇಂತಹ ಒಂದು ದಂತಕಥೆ ಹೇಳ್ಕೊಂತ ಬೇರೆ ಪ್ರೈವೇಟ್ನಾಗ ಜಾಬ್ ಮಾಡಿರಿ, ಏನೂ ಮಾಡೋಕ್ಕೆ ಬರಲ್ಲ. ಓಕೆ, ಏನು ಹೇಳಕ್ಕೆ ಬಂದಿನಂದ್ರೆ, ಯಾವ ಟೈಮ್ನಾಗ ಏನು ಮಾಡೋಕೆ ಅದು ಮಾಡಿಬಿಡ್ರಿ. ಆಮೇಲೆ ಟೈಮು ನೀವೇನೇನು ಬೇಕಲ್ಲ ಅದಕ್ಕಿಂತ ಜಾಸ್ತಿ ನಿಮಗೆ ಕೊಟ್ಟುಬಿಡ್ತೈತಿ. ಇದು ಮಾತ್ರ 100% ಸತ್ಯ. ನೀವೇನು ಅಂದ್ಕೊಂಡಿದ್ರಿ ಅದಕ್ಕಿಂತ ಜಾಸ್ತಿನೇ ಆಗಿರ್ತೀರಿ, ನಿಮಗೆ ಗೊತ್ತೇನೇ ಆಗಲ್ಲ. ಅದು ಸ್ವಲ್ಪ ಲಕ್ಷ್ಯ ಇರಲಿ. ಓಕೆನಾ, ಜೀವನದಾಗ ಯಾರಿಗೆ ನಿಮಗೆ ನೀವು ಮೋಸ ಮಾಡಿಕೊಡ್ರಿ, ಬೇಡ ಅನ್ನಲ್ಲ. ನಿಮ್ಮ ತಂದೆ ತಾಯಿಗೆ ಯಾವತ್ತೂ ಮೋಸ ಮಾಡಿಬಿಡ್ರಿ. ನೀವು ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ಕೂಡ ಆ ಒಂದು ಏನು ಮೋಸ ಮಾಡಿದಂತಹ ಏನಿರ್ತಲ್ಲ ಅದು ನಿಮಗೆ ಏನ್ರಿ ಯಾವುದೇ ಕಾರಣಕ್ಕೂ ಕ್ಷಮಿಸೋಕ್ಕಾಗಲ್ಲ. ಯಾಕಂದರೆ ಇದು ಇಂಥವೆಲ್ಲ ಪುರಾಣ ಹೇಳೋಕೆ ಜಗ್ಗ ಸಿಗ್ತಾವೆ. ಉದಾಹರಣೆ ಆಯಿತು, ನಮ್ಮ ಸ್ನೇಹಿತರು ಇವು ಯಾವ್ಯಾವ ಎಲ್ಲೆಲ್ಲಿ ಇದಾರ ಅವನ್ನೆಲ್ಲ ಎಕ್ಸಾಂಪಲ್ ಕೊಟ್ಟರೆ ಏನು ಅನ್ನಿಸ್ಬಿಡುತ್ತೆ, ಏನು ಅದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಆಮೇಲೆ ಅವೆಲ್ಲ ಬೇಡ. ಸಾಧ್ಯವಾದರೆ ಈ ಒಂದು ಟೈಮ್ ಟೇಬಲ್ ಫಾಲೋ ಮಾಡಿರಿ. ಇಲ್ಲ ನಿಮಗೆ ಯಾವುದು ಸೂಟೇಬಲ್ ಆಗುತ್ತಾ ಆ ಟೈಮ್ ಟೇಬಲ್ ಫಾಲೋ ಮಾಡಿರಿ. ನಾನು ನಮ್ಮ ಒಂದು ಸರ್ ಹೇಳ್ಕೊಟ್ಟಿದ್ದ ಟೈಮ್ ಟೇಬಲ್ 5ರಿಂದ 8 ಇದು ಬೆಸ್ಟು. 3 ತಾಸು ಪಿನ್ ಡ್ರಾಪ್ ಸೆಂಟರ್ ಇರ್ತೈತಿ. ಯಾರೂ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಆರಾಮ್ಸೆ ಅಷ್ಟು ಓದಿದ್ರು ಕೂಡ ಬೇಕಾದ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡ್ಬೋದು. ಉಳಿದಂಥ ಟೈಮ್ ವೇಸ್ಟ್ ಮಾಡಬಾರ್ದು ಅಂತಂದೇಳಿ ಆ ಒಂದು ಟೈಮ್ ಟೇಬಲ್ ಹಾಕಿಕೊಟ್ಟಿದ್ದೆ. ಆಮೇಲೆ ನಿದ್ದೆ ಕೂಡ ಚೆನ್ನಾಗಿರಲಿ. ಯಾವುದೇ ಕಾರಣಕ್ಕೂ ರೀಲ್ಸ್ ನೋಡ್ತಾ ಟೈಮ್ನ, ಜೀವನನ, ಯೌವನನ, ಅಪ್ಪ ಅವ್ವ ನಿಮ್ಮ ಮೇಲೆ ಇಟ್ಟಂತಹ ನಂಬಿಕೆಯನ್ನು ನಿಮಗೆ ನೀವೇ ನಿಮ್ಮ ಜೀವನದ ಮೇಲೆ ಕಲ್ಲು ಹಾಕ್ಕೊಂತ ಕುಂದ್ರಬೇಡ್ರಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. 5 ನಿಮಿಷ ಯೋಚನೆ ಮಾಡಿರಿ, ಯಾವ ರೀತಿಯಾಗಿ ನಿಮ್ಮ ಜೀವನ ಬದಲಾಗುತ್ತೆ ನೋಡಿರಿ. ಓಕೆ, ಹೆಂಗಪ್ಪ 5 ನಿಮಿಷ ಬದಲಾಗುತ್ತಾ ಅಂತಂದೇಳಿ ಅನ್ಕೋಬೋದು. ನೋಡಿರಿ, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮ್ಗೆ. ಇದ್ರ ಮೇಲೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ. ಎಲನ್ ಮಸ್ಕ್ ಎಲ್ಲರಿಗೂ ಗೊತ್ತಿರ್ತದೆ, ಹೌದಾ? ಎಲನ್ ಮಸ್ಕ್ ಎಲ್ಲರಿಗೂ ಗೊತ್ತಿರ್ತಾನೆ. ಎಲನ್ ಮಸ್ಕ್ ಅವ್ರು ಏನು ಮಾಡ್ತಾರಂದರೆ, ಫಸ್ಟ್ ಅವ್ರು ಮಾಡುವಂಥದ್ದು 10 ವರ್ಷದ ಪ್ಲ್ಯಾನಿಂಗ್ ಅಂತಾರೆ. ಆ 10 ವರ್ಷದ ಪ್ಲ್ಯಾನಿಂಗನ್ನ ನಾನು ಏನೇನು ರೀಚ್ ಆಗ್ಬೇಕಪ್ಪ 10 ವರ್ಷದಾಗ, ನನ್ನ ಕಡೆ ಎಷ್ಟು ಲಕ್ಷ, ಎಷ್ಟು ಕೋಟಿ ಇರಬೇಕು, ಏನಿರಬೇಕು, ನಾನು ಯಾವ ಪೊಸಿಷನ್ ಇರಬೇಕು, ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾರಂದರೆ, ಆ 10 ವರ್ಷದ ಪ್ಲ್ಯಾನನ್ನು ನಾನು 1 ವರ್ಷದಲ್ಲಿ ಯಾವ ರೀತಿಯಾಗಿ ಪೂರೈಸಬೇಕು, 1 ವರ್ಷದಲ್ಲಿ ನಾನು ಯಾವ ರೀತಿಯಾಗಿ ಅದನ್ನು ರೀಚ್ ಮಾಡಬೇಕು ಅಂತಂದೇಳಿ ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ಹಾಕ್ಯಂತಾರಂತೆ. ಗೊತ್ತು ಅವ್ರಿಗೆ ಆ 10 ವರ್ಷದ ಪ್ಲ್ಯಾನ್ 1 ವರ್ಷದಲ್ಲಿ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಅವಾಗ ಕೇಳ್ತಾರಂತೆ, ಇವರು ಕೇಳ್ತಾರಂತೆ, ಅಲ್ಲ ಸರ್
10 ವರ್ಷದ ಪ್ಲ್ಯಾನು 1 ವರ್ಷದಲ್ಲಿ ಮಾಡೋಕ್ಕಾಗಲ್ಲ ಅಂತ ನಿಮಗೂ ಗೊತ್ತು. ಹಾಗಾದರೆ ಪ್ಲ್ಯಾನ್ ಹಾಕೋದ್ರಿಂದ ಏನು ಯೂಸು ಅಂತ ಕೇಳಿದಾಗ ಎಲಾನ್ ಮಸ್ಕ್ ಅವ್ರು ಹೇಳ್ತಾರಂತೆ, ನೋಡು 10 ವರ್ಷದ ಪ್ಲ್ಯಾನು 1 ವರ್ಷದಲ್ಲಿ ಮಾಡೋಕ್ಕಾಗಲ್ಲ ಅಂತ ನನಗೂ ಗೊತ್ತು. ಆದರೆ ನನ್ನ ಹಾಗೆ 10 ವರ್ಷದ ಪ್ಲ್ಯಾನ್ ಹಾಕ್ಕೊಂಡು ಏನು ಕುಂತಿರ್ತಾರಲ್ಲ ನನ್ನ ಸ್ನೇಹಿತರು, ಅವರಿಗಿಂತ ಎಷ್ಟೋ ಪಟ್ಟು ನಾನು ಮುಂದೆ ಹೋಗಿರ್ತೀನಿ ಅಂತಂದು ಹೇಳ್ತಾರಂತೆ ಎಲಾನ್ ಮಸ್ಕ್. ಸತ್ಯ, ಅದು ನಿಜ, 100% ಸತ್ಯ. ನೀವು ಕೂಡ ಬೇಕಾದ್ರೆ ನೋಡಿರಿ, 2 ವರ್ಷದ್ದು 1 ವರ್ಷದ ಪ್ಲ್ಯಾನ್ ಹಾಕ್ಕೊಳ್ರಿ. ಆ 1 ವರ್ಷದ ಪ್ಲ್ಯಾನ್ನ ನಾನು 3 ತಿಂಗಳದ್ದು ಹೆಂಗೆ ಕವರ್ ಮಾಡಬೇಕು, 5 ತಿಂಗಳದ್ದು ಹೆಂಗೆ ಕವರ್ ಮಾಡಬೇಕು, 6 ತಿಂಗಳದ್ದು ಹೆಂಗೆ ಕವರ್ ಮಾಡಬೇಕು, ಈ ರೀತಿಯಾಗಿ ಅಪ್ಲಿಕೇಬಲ್ ಮಾಡಿರಿ. ನಿಮ್ಮಂಥ ಅದೃಷ್ಟದ ನಿಮ್ಮಂಥ ಜೀವನದಲ್ಲಿ ಯಶಸ್ಸು ಕಾಣುವ ವ್ಯಕ್ತಿ ಮತ್ತೊಬ್ರು ಇರಲ್ಲ. ನಿಮ್ಮ ಆಜುಬಾಜು ಸ್ನೇಹಿತರಿಗಿಂತ ನೀವು ಎಷ್ಟೋ ಪಟ್ಟು ಮುಂದೆ ಹೋಗಿರ್ತೀರಿ. ಓಕೆ, ಸ್ವಲ್ಪ ಥಿಂಕ್ ಮಾಡಿರಿ. ಇದನ್ನು ಹೇಳಿದ್ನಲ್ಲ, ಇದರಲ್ಲಿ ದೊಡ್ಡ ಅರ್ಥ ಐತಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಅದರಲ್ಲಿ ಕಾಮೆಂಟ್ಸ್ ಮಾಡಿರಿ. ಟೈಮ್ ಸಿಕ್ಕಾಗೆಲ್ಲ ನಿಮ್ಮ ಜೊತೆಗೆ ಬರ್ತೀನಿ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಸೂಪರ್ ಟ್ರಿಕ್ಸು ರೆಡಿ ಇದಾವೆ, ಕ್ಲಾಸ್ ಮಾಡೋಕ್ಕಾಗ್ತಿಲ್ಲ. ಸಾಧ್ಯವಾದರೆ ಅದನ್ನೊಂದು ನೋಟ್ಸ್ ಮಾಡಿ PDF ಸೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನೋಟ್ಸ್ ಮಾಡೋಕ್ಕಲ್ಲ ನಮ್ಗೆ ಕುಂದ್ರಕ್ಕೆ ಟೈಮ್ ಸಿಗೋವಲ್ದು. ಈಗ ಇರಲಿ, ಏನೋ ಒಂದು ಮಾಡಂಬ್ರಿ. ಯಾಕಂದರೆ ನಾನೊಂದು ಮಾತು ಕೊಟ್ಟಿದ್ದೆ, GK ಟಾಪಿಕ್ ಮುಖಾಂತರನ ಎಲ್ಲ ಸೂಪರ್ ಟ್ರಿಕ್ಸ್ ಮುಖಾಂತರ ಎಲ್ಲ ಟಾಪಿಕ್ ಕವರ್ ಮಾಡ್ತಂದೇಳಿ. ಆ ಮಾತಿಗೋಸ್ಕರ ನಾನು ಮಾಡಲೇಬೇಕು. ಓಕೆ, ಇಲ್ಲಾಂದರೆ ನನ್ನ ಮನಸ್ಸು ಒಪ್ಪಲ್ಲ. ಇಲ್ಲಿ ನಂದು ಒಂದು ಸ್ವಾರ್ಥ ಐತ್ರಿ. ನಾನಿಲ್ಲ ಎಷ್ಟೆಲ್ಲ ಮಾಡ್ತಿದ್ದೀನಿ, ಇದರಿಂದ ನಾನು ಫುಲ್ ಆ್ಯಕ್ಟಿವ್ ಆಗ್ತೀನಿ. ಒಂದನೇದ್ದು ನಿಮ್ಗೆ ಹೇಳ್ಬೇಕು ಅನ್ನೋದು ಒಂದು, ಇದರಿಂದ ನಾನು ಕಲಿತೀನಿ ಹೊಸದು. ಎರಡನೇದ್ದು ನಿಮಗೆ ಗೊತ್ತಿಲ್ಲದಂಗೆ, ನನಗೆ ಗೊತ್ತಿಲ್ಲದಂಗೆ ನಾನೇ ಬೆಳೆಯಕತ್ತೀನಿ. ಇದು ಮೂರನೇದ್ದು. ಓಕೆನಾ? ಹಾಗೆ ಇನ್ನೊಂದು ನಮಗೊಂದು ಕೋಟ್ ಬರ್ತದೆ, ಬಚ್ಚಿಟ್ಟ ಜ್ಞಾನ ಕೊಳಿತದೆ, ಬಿಚ್ಚಿಟ್ಟ ಜ್ಞಾನ ಹೊಳಿತದೆ ಅಂತಂದೇಳಿ. ಸೊ ಸಾಧ್ಯವಾದ ಮಟ್ಟಿಗೆ ನಿಮ್ಮ ಜ್ಞಾನವನ್ನು ಹಂಚ್ರಿ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾವಂದೇ ಆಗಿರಲಿ, ಅನ್ಸೋರು ನಾವಾಗಿರಬೇಕು.